ಬಹಳ ಜನ ಮಿನಿಸ್ಟರ್ಗಳು ವರ್ಕ್ ಮಾಡೋ ಮೂಡ್ನಲ್ಲಿಲ್ಲ. ಯಾವಾಗ ರೀಶಫಲ್ ಆಗುತ್ತೋ, ಖಾತೆ ಉಳಿಯುತ್ತೋ ಉಳಿಯೋದಿಲ್ವೋ, ಮಂತ್ರಿಗಿರಿ ಉಳಿಯುತ್ತೋ ಉಳಿಯೋದಿಲ್ವೋ ಅಂತ. ನೀವು ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದ್ದೀರಿ. ಡಿಪಾರ್ಟ್ಮೆಂಟಲ್ ಇನ್ವಾಲ್ವ್ಮೆಂಟು ಮುಂಚಿಂದಕ್ಕೂ ಈಗಿಂದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಿಲ್ಲ. ಏನು ಅಶ್ಯೂರೆನ್ಸ್ ಸಿಕ್ಕಿದೆಯಾ? ಹಾಗೇನಿಲ್ಲ, ಮುಂದುವರಿತೀರಿ ಮತ್ತು ಇದೇ ಖಾತೆಯಲ್ಲಿ ಮುಂದುವರಿತೀರಿ ಅನ್ನೋ ಅಶ್ಯೂರೆನ್ಸ್ ಏನಾದ್ರು ಸಿಕ್ಕಿದೆಯಾ? ನೋಡಿ ಹಾಗೇನಿಲ್ಲ. ಇಡೀ ಮಂತ್ರಿಮಂಡಲ ಈ ರಾಜ್ಯದ ಅಭಿವೃದ್ಧಿಗಾಗಿ ಹಗಲೆಲ್ಲೂ ಶ್ರಮ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಕರ್ತವ್ಯ ಏನಿದೆ, ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ತಾವು ಕೇಳ್ತಾ ಇರ್ತಕ್ಕಂಥದ್ದು ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವಾಗ ಸರ್ ರೀಶಫಲ್ಲು? ನೋಡಿ, ರಾಜ್ಯ ಸಚಿವ ಸಂಪುಟದ ಪುನರಚನೆ ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮಾನ್ಯ ಮುಖ್ಯಮಂತ್ರಿಗಳು ರೆಡಿಮೇಡ್ ಆನ್ಸರ್ ಇದೆ. ಹೌದು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಈ ವಿಷಯದ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಕೆಲವರಿಗೇನೋ ಹಿಂಟ್ ಕೊಟ್ಟಿದ್ದಾರೆ ಅಂತ ಸುದ್ದಿ, ನಿಜಾನ ಸುಳ್ಳ ನೀವು ಹೇಳ್ಬೋದು? ನೋಡಿ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ನನಗೆ ಯಾವ ಹಿಂಟನೂ ಇಲ್ಲ, ಮತ್ತು ಅದ್ರ ಬಗ್ಗೆ ನಾನು ಆಲೋಚನೆಯೂ ಮಾಡೋದಿಲ್ಲ.